ರಾಣೆಬೆನ್ನೂರಿನಲ್ಲಿ ಶುಲ್ಕ ಬಾಕಿ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ನಿರಾಕರಣೆ 30,000 ರೂಪಾಯಿ ಬಾಕಿ ಪರೀಕ್ಷೆಗೆ ಅನುಮಾನ ಪಾವತಿಯ ಶುಲ್ಕವೇ ವಿದ್ಯಾರ್ಥಿಯ ಪರೀಕ್ಷೆಗೆ ಅಡ್ಡಿಯಾಗುತ್ತಾ ವಿದ್ಯಾರ್ಥಿಯ ಭವಿಷ್ಯ ಅತಂತ್ರ ಆರ್ಥಿಕ ಸಂಕಷ್ಟದಲ್ಲಿ ಕುಟುಂಬಸ್ಥರು ಮನವಿ ಪರೀಕ್ಷೆ ಬರೆಯಲು ಅವಕಾಶ ಕೊಡಿ ಎಂದು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಬೇಡಿಕೆಯ ವಿದ್ಯಾರ್ಥಿ 1 ವರ್ಷದ ಎಜುಕೇಷನ್ ನಷ್ಟ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ವೀಕ್ಷಿಸಬಹುದು. ಬ್ಯೂರೋ ರಿಪೋರ್ಟ್ NKS TV4 ರಾಣೆಬೆನ್ನೂರು. ಈಗಾಗಲೇ ಏನು PU ಕಾಲೇಜಿನ ಎಕ್ಸಾಮ್ ನಡೀತಾ ಇದೆ. ಈ ಎಕ್ಸಾಮ್ನಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಒಬ್ಬ ಸರ್ಕಾರಿ ನೌಕರಿ ಆದಂಥ ಸುನೀತಾ B ಇವರು BHS ಕಾಲೇಜಿನಲ್ಲಿ ಸೈನ್ಸ್ PU ಕಾಲೇಜನ್ನು ತೆಗೆದುಕೊಂಡು ತಾವುಗಳು ಇವತ್ತು ಒಬ್ಬ ವಿದ್ಯಾರ್ಥಿಗೆ ಭಾಳ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಹಾಲ್ ಟಿಕೆಟ್ ಕೊಡದೆ ಇವತ್ತು ಸತಾಯಿಸಿ ನಾನು ಕೂಡ ಸ್ಥಳಕ್ಕೆ ಹೋಗಿ ಕೇಳಿದಾಗ ನೀನು 30,000 ಕಟ್ಟು ನೀನು ಟಿಕೆಟ್ ಕೊಡ್ತಾನೆ ಹಾಗೆ ಇದನ್ನು ಕೊಡ್ತಾನೆ ಹಾಲ್ ಟಿಕೆಟ್ ಕೊಡ್ತಾನೆ ಅಂತ ಹೇಳಿ ನನಗೂ ಕೂಡ ಅವಮಾನಗೊಳಿಸಿದ್ದಾರೆ. ದಯಮಾಡಿ ಇವತ್ತೇನಿಲ್ಲಿ ನಂಬರು 7ನೇ ಶಾಲೆ ರಾಣೆಬೆನ್ನೂರು ತಾಲೂಕಿನ ಏನು ಸರ್ಕಾರಿ ಮಾದರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಆಂಗ್ಲ ಮಾಧ್ಯಮ 7ನೇ ರಾಣೆಬೆನ್ನೂರು 7 ಸ್ಕೂಲು ಇಲ್ಲಿ ಈ ಸ್ಕೂಲು ಇವತ್ತು ಬಂದಾಗಿದೆ. ನೋಡ್ರಿ ಬೀಗ ಹಾಕೈತಿ. ಶಾಲೆ ಇವತ್ತು ನಡಿಬೇಕಿತ್ತು, ಆದರೆ ಇವತ್ತು ನೋಡ್ರಿ ಇವತ್ತು ರಜೆ ಹೆಂಗೆ ರಜೆ ಕೊಟ್ಟರು. ಇದಕ್ಕೆ BO ಅಧಿಕಾರಿಗಳು ಇವತ್ತು ಈ ಸುನೀತಾ B ಅನ್ನೋರು ರಾಜಕೀಯ ಮಾಡೋದ್ರ ಜೊತೆಗೆ ಸರ್ಕಾರಿ ನೌಕರಿ ಯಾವ ರೀತಿ ಹೆಂಗೆ ಮಾಡ್ತಾ ಇದಾರ ಮತ್ತು ಸರ್ಕಾರಿ ಅಲ್ಲಿ ಯಾಕೆ ಸ್ಕೂಲನ್ನು ನಡೆಸ್ತಾ ಇದಾರ. ಇವತ್ತು ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಮಾಡಿ ಅವರ ಮೇಲೆ ಕಡಿವಾಣ ಹಾಕಿ ಕಾನೂನು ರೀತಿ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ BO ಆಫೀಸಿನ ಮುಂದೆ ಹೋರಾಟ ಮಾಡ್ತಾನೆ ಅಂತ ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾರೆ. ನೀನು ಆರ್ಟಿಗೆ ದುಡ್ಡ ಮುಖ್ಯ ಅಂತಂದ್ರೆ ನೀನು ದುಡ್ಡ ಮುಖ್ಯ ನಾನು ಮಾಡ್ತಾನೆ. ನೀನು ಯಾರು ಹೆಂಗೆ ಮಗನ ಪೈಲೆ ನಿನಗೇನು ಸಂಬಂಧ ಇದೆ? ನಿನಗೇನು ಸಂಬಂಧ? ಒಬ್ಬ ನೌಕರಿ ಮಾಡೋಣ ಇಲ್ಲಿ BHS ಕಾಲೇಜ್ನಾಗಲಿ ಆ ವಿದ್ಯಾರ್ಥಿನ ಹತ್ರ ಹೋದಾಗ ಕೇಳಿದಾಗ ಅವರು ನೀ ಜವಾಬ್ದಾರಿ ತಗೊಂಡಾಗಿದ್ದಾರಪ್ಪ ನಾನು ಇದು ಮಾಡ್ತೀನಿ ಅಂದ್ರೆ ಏನೈತಿ ಕೊಡ್ರಿ ಅಂತಂದ್ರೆ ಜವಾಬ್ದಾರಿ ನನ್ನ ಕಡೆ ದುಡ್ಡು ಇಲ್ಲರಿ, ನನ್ನ ಕಡೆ ಚಾವಿ ಐತಿ, ಗಾಡಿದು ಮೊಬೈಲ್ ಐತಿ ತೊಗೊಳ್ರಿ ಅಂತಂದು ಹೇಳಿ ಹಾಲ್ ಟಿಕೆಟ್ ಜಗಳ ಮಾಡಿ ಅವ್ರ ಕೈಯಾಗ ಕೊಟ್ಟರು. ಆ ವಿದ್ಯಾರ್ಥಿನೇ ಆವಾಗ ಹೋದ್ರು. ನನ್ನ ಚಾವಿನೂ ಅಲ್ಲೇ ಇತ್ತು ಮತ್ತು ಗಾಡಿನೂ ಇತ್ತು. ಕೇಳಿದೆ, ರಿಕ್ವೆಸ್ಟ್ ಮಾಡಿ ಕೇಳಿದೆ, ಕೊಡ್ರಿ ನನಗೆ ಮೊಬೈಲ್ ಕಾಲ್ ಬರ್ತದವ ಅಂತಂದ ಮೇಲೆ ಇಲ್ಲಪ್ಪ ನಾನು ಈಗ ಮೊಬೈಲ್ ಕಾಲ್ ಬೇಕಾದ್ರೆ ಕೊಡ್ತೀನಿ, ಗಾಡಿ ಚಾವಿ ಮಾತ್ರ ನೀ ದುಡ್ಡಿಂದು ಲೆಟ್ರ್ ಬರೆಸ್ಕೊಡ್ಬೇಕು, ಇಲ್ಲಾಂದ್ರೆ ದುಡ್ಡು ನೀ ಜವಾಬ್ದಾರಿ ತಗೋಬೇಕು ಅಂದಮೇಲೆ ಆ ಗಾಡಿನ ಅಲ್ಲೇ ಇಟ್ಟು ನಾನು ಬಂದಿದ್ದೀನಿ. BHS ಕಾಲೇಜಿನಲ್ಲಿ ಸಾರಿಕಾ ಜೋಶಿ ಅಂತಂದು ಮಗಳನ್ನು ನನ್ನ ಪರವಾಗಿ ಅವರ ಕ್ಲಾಸಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್. ಫಸ್ಟ್ ಇಯರಲ್ಲಿ ಮಾಡ್ಬೇಕಾದ್ರೆ 10,000 ರೂಪಾಯಿ ಕೊಡ್ರಿ ಅಂತಂದು ಹೇಳಿದರು. ಸೆಕೆಂಡ್ ಇಯರ್ದು ಅದು ನನಗೆ ಗೊತ್ತಿರಲಿಲ್ಲ. ಮತ್ತು ನೀನೇ ಶಾಲೆಗೆ ಸೇರಿಸಿದಣ್ಣ ಬಾರಣ ಅಂತ ಹಿಂಗೆ ಅಂತಂದು ನಾನು ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ನನಗೆ ಕೂಡ ಹೇಳಿದರು ನೀ ಏನು ಸಂಬಂಧ ಅಂತ ಅಂದ್ಬಿಟ್ರು. ಆವಾಗ ನಾನು ಹೇಳಿದೆ, ಅಲ್ರಿ ಮೇಡಮರೇ ನೀವು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ, ಮಕ್ಕಳು ಎಜುಕೇಷನ್ ಐತಿ, ಎಜುಕೇಷನಾಗ ಹಾಲ್ ಟಿಕೆಟ್ ಕೊಟ್ಬಿಡ್ರಿ, ಮುಂದೆ ಅದು ಬಂದು ನಾನೆಲ್ಲ ಇದು ಮಾಡೋಣ ಅಂತ, ನಿಮ್ಮದು ಫೀಸ್ ಏನಾರು ಇದ್ದರೂ ಅದನ್ನು ಮುಂದೆ ಸರಿ ಮಾಡೋಣ ಅಂತಂದು ಹೇಳಿದ್ವಿ. ಆದರೆ ನೀವು ಯಾರು ಅಂತಂದು ಹೇಳಿದ್ರು. ಅದಕ್ಕೆ ನನಗೆ ಬೇಜಾರಾಗಿ ನಾನು ನಿಮ್ಮ ಕಾಲೇಜ್ನಾಗ ಎಲ್ಲ ಮಕ್ಕಳು ತಂದು ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ರೀ ಅಂತಂದು ಹೇಳಿ ಮೇಲೆ ಅವರು ಆಯ್ತು ಅಂತಂದು ಹೇಳಿ ನಂದು ನಲ್ಲಲ್ಲಿರುವಂಥ ವಸ್ತುನೂ ಕೊಟ್ಟೆ ಅವ್ರ ಕೈಯಾಗ. ತೊಗೊಳ್ರಿ ಅವ್ರು ಮೊದಲು ಹೋಗಿ ಅಡ್ಮಿಷನ್ ಮಾಡಿಸ್ಕ ಎಕ್ಸಾಮ್ ಬರೀಲಿ, ಆಮೇಲೆ ಬಂದು ಮಾತಾಡೋಣ ಅಂತಂದು ಹೇಳಿ ನನ್ನ ಮೊಬೈಲು ಚಾವಿ ಕೊಟ್ರಿ. ಚಾವಿ ಕೊಟ್ಟಾದ್ಮೇಲೆ ಇಟ್ಕೊಂಡ್ರೆ ಆಮೇಲೆ ನನಗೆ ಫೋನು ಕೆಲಸದ ಒತ್ತಡದಿಂದ ಫೋನ್ ಬರೋಕತ್ತು. BHS ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ, ಅವರು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ವಿದ್ಯಾರ್ಥಿ, ಇವತ್ತು ಏನು ಸುನೀತಾ ಮೇಡಮ ಇವತ್ತು ಸರ್ಕಾರಿ ಕೆಲಸದಲ್ಲಿದ್ದು ಖಾಸಗಿ ಸ್ಕೂಲನ್ನು ತೆರೆದು ಇವತ್ತು ಮಕ್ಕಳಿಗೆ ಇವತ್ತು ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಾಯಿದ್ದಾರೆ. ಸುನೀತಾ ಮೇಡಮ್ ಅವರು ಇವತ್ತು ನೌಕರಿ ಮಾಡ್ತಾಯಿದ್ದಾರೆ. ಇವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಅಂಗಡಿಯ ಮುಂದ್ಗಡೆ ಬಿಡ್ರಿ ಸರ ಭಾರಿ ಚಿತ್ರ ನೀನು ಹಂಗದಿಯೇ